ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವಾರದಲ್ಲಿ 2-3 ದಿನ ಬೆಳಗ್ಗೆ ಟೀ ಕಾಫಿ ಕುಡಿಯೋ ಬದಲು ನಾನಿವತ್ತು ಹೇಳುವಂಥ ಸಿಂಪಲ್ ಡ್ರಿಂಕನ್ನು ಕುಡಿಯೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ. ಪ್ರೀ ಡಯಾಬಿಟಿಸ್ ಇರೋರಿಗೆ ಅಥವಾ ಟೈಪ್ 2 ಡಯಾಬಿಟಿಸ್ ಇರೋರಿಗೆ ಈ ಹೋಮ್ ರೆಮಿಡಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಮಲಬದ್ಧತೆ, ಆಸಿಡಿಟಿ, ಹೊಟ್ಟೆ ಉಬ್ಬರ ಇಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ, ವೇಟ್ ಲಾಸ್ ಆಗೋಕೆ ಹೆಲ್ಪ್ ಮಾಡುತ್ತೆ, ಹಾರ್ಟ್ಗೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬಹುದು, ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ, ಇವನ್ ನಿಮ್ಮ ಸ್ಕಿನ್ ಕೂಡ ಗ್ಲೋವಿಂಗ್ ಆಗುತ್ತೆ, ಸ್ಕಿನ್ ಕಲರ್ ಲೈಟ್ ಆಗ್ತಾ ಬರುತ್ತೆ. ಮೇನ್ ಆಗಿ ಇದು ಜಾಸ್ತಿ ಎಕ್ಸ್ಪೆನ್ಸಿವ್ ಕೂಡ ಅಲ್ಲ, ಯಾವುದೇ ಸಪ್ಲಿಮೆಂಟ್ಸ್ ಅಲ್ಲ, ಜಸ್ಟ್ ಒಂದು ವೆಜಿಟೇಬಲ್ ಇಂದ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಯಾವ್ದಪ್ಪ ಆ ವೆಜಿಟೇಬಲ್ ಅಂದ್ರೆ ಬೆಂಡೆಕಾಯಿ, ಲೇಡೀಸ್ ಫಿಂಗರ್ ಅಥವಾ ಓಕ್ರಾ ಅಂತ ಕರಿತೀವಲ್ಲ ಅದು. ಇದನ್ನ ಹಲವಾರು ರೀತಿಯಲ್ಲಿ ಬಳಸಬಹುದು. ಇದರ ಮೇನ್ ಬೆನಿಫಿಟ್ ಯಾವುದು ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಬೆಂಡೆಕಾಯಿಯಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಸೊಲ್ಯುಬಲ್ ಫೈಬರ್ ಇರುತ್ತೆ, ಇದಕ್ಕೆ ಮ್ಯುಸಿಲೇಜ್ ಅಂತ ಹೇಳ್ತಾರೆ. ನೀವು ಬೆಂಡೆಕಾಯಿಯನ್ನ ಕಟ್ ಮಾಡಿದಾಗ ಲೋಳೆ ತರ ಕೈಗೆ ಅಂಟ್ಕೊಳ್ಳುತ್ತೆ ನೋಡಿ, ಅದೇ ಮ್ಯುಸಿಲೇಜ್. ಈ ಫೈಬರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಡೈಜೆಷನ್ ಅನ್ನ ಸ್ಲೋ ಮಾಡಿ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಸ್ಪೈಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಆಹಾರದಲ್ಲಿರುವಂತಹ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಅನ್ನ ಸ್ಲೋ ಮಾಡುತ್ತೆ. ಜೊತೆಗೆ ಬೆಂಡೆಕಾಯಿಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಫೋಲೇಟ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಹಾಗಾಗಿ ನಿಮ್ಮ ಓವರ್ ಆಲ್ ಹೆಲ್ತ್ಗೆ ಬೆಂಡೆಕಾಯಿ ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಇದನ್ನ ಪ್ರಿಪೇರ್ ಮಾಡೋದಕ್ಕೆ ನೀವು 3-4 ಬೆಂಡೆಕಾಯಿಯನ್ನ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿರುವಂತಹ ಬೆಂಡೆಕಾಯಿಯನ್ನ 1 ಲೋಟ ನೀರಿಗೆ ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನ ಹಾಕೊಂಡು ಇನ್ನೂ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಓವರ್ ನೈಟ್ ನೆನೆಯೋಕೆ ಬಿಡಬೇಕು. ಸಾಸಿವೆ ಕಾಳು ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡಿ ವೇಟ್ ಲಾಸ್ ಆಗೋಕೆ ಸಪೋರ್ಟ್ ಮಾಡುತ್ತೆ. ಈ ರೀತಿಯಾಗಿ ನೆನೆಸಿಡೋದ್ರಿಂದ ಬೆಂಡೆಕಾಯಿಯಲ್ಲಿರುವ ಲೋಳೆ ಅಂಶವೆಲ್ಲ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಬೆಳಿಗ್ಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕೋಬೇಕು. ನೀರನ್ನ ಹಾಕೊಂಡಾದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಬಾಯ್ಲ್ ಆಗೋಕೆ ಇಡಬೇಕು. ಈ ಟೈಮಲ್ಲಿ ನೀವು ಇದಕ್ಕೆ 5-6 ಕರಿಬೇವಿನ ಎಲೆಯನ್ನ ಹಾಕೋಬೇಕು. ಇದು ಗಟ್ ಹೆಲ್ತ್ಗೆ ತುಂಬಾ ಒಳ್ಳೇದು ಮತ್ತು ನ್ಯೂಟ್ರಿಯೆಂಟ್ಸ್ ಕರೆಕ್ಟ್ ಆಗಿ ಅಬ್ಸಾರ್ಬ್ ಆಗೋಕೆ ಸಪೋರ್ಟ್ ಮಾಡುತ್ತೆ. ನಂತರ 5-6 ತುಳಸಿ ಎಲೆಯನ್ನ ಹಾಕೋಬೇಕು. ತುಳಸಿ ಎಲೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಇಂಪ್ರೂವ್ ಮಾಡುತ್ತೆ ಮತ್ತು ದೇಹದಲ್ಲಿರುವ ಇನ್ಫ್ಲಾಮೇಷನ್ ಅನ್ನ ಕಡಿಮೆ ಮಾಡುತ್ತೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಾಕೋಬೇಕು. ಸೋಂಪು ಕಾಳು ದೇಹವನ್ನ ಕೂಲ್ ಮಾಡುತ್ತೆ, ಹೀಟ್ ಬ್ಯಾಲೆನ್ಸ್ ಮಾಡಿ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಈಗ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಬ್ಲಾಕ್ ಪೆಪ್ಪರ್ ಪೌಡರ್ ಅನ್ನ ಹಾಕೋಬೇಕು. ಅರಿಶಿಣ ಕೂಡ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ ಮತ್ತು ಇನ್ಫ್ಲಾಮೇಷನ್ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಬ್ಲಾಕ್ ಪೆಪ್ಪರ್ ಅರಿಶಿಣ ಕರೆಕ್ಟ್ ಆಗಿ ಅಬ್ಸಾರ್ಬ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಈಗ ಇದನ್ನ 2-3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈ ಹೋಮ್ ರೆಮಿಡಿಯನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದರಲ್ಲಿರುವಂತಹ ಸೊಲ್ಯುಬಲ್ ಫೈಬರ್ಸ್ ಒಂದು ಜೆಲ್ ತರ ನಿಮ್ಮ ಹೊಟ್ಟೆಯಲ್ಲಿ ಲೇಯರ್ ಕ್ರಿಯೇಟ್ ಮಾಡುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಶುಗರ್ ಅಬ್ಸಾರ್ಪ್ಷನ್ ಅನ್ನ ಸ್ಲೋ ಡೌನ್ ಮಾಡಿ ಸಡನ್ ಆಗಿ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಸ್ಪೈಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಯಾರು ಪ್ರೀ ಡಯಾಬಿಟಿಸ್ ಇರ್ತಾರೆ ನೋಡಿ ಅಥವಾ ಟೈಪ್ 2 ಡಯಾಬಿಟಿಸ್ ಇರ್ತಾರೆ ನೋಡಿ ಅಂತವರಿಗೆ ಈ ಹೋಮ್ ರೆಮಿಡಿ ತುಂಬಾ ಒಳ್ಳೇದು. ಹಾಗಂತ ನೀವು ಈ ಹೋಮ್ ರೆಮಿಡಿ ಯೂಸ್ ಮಾಡ್ತಿದ್ದೀವಿ ಅಂತ ನಿಮ್ಮ ಮೆಡಿಸಿನ್ ಸ್ಕಿಪ್ ಮಾಡೋದಲ್ಲ, ನಿಮ್ಮ ಮೆಡಿಸಿನ್ ಜೊತೆಗೆ ಇದನ್ನು ಕೂಡ ಟ್ರೈ ಮಾಡಬಹುದು. ನಿಮ್ಗೇನಾದ್ರೂ ಮಲಬದ್ಧತೆ ಸಮಸ್ಯೆ ಇದ್ರೆ, ಆಸಿಡಿಟಿ ಆಗ್ತಿದ್ರೆ, ಬ್ಲೋಟಿಂಗ್ ಆಗಿದೆ ಅಂದ್ರೆ ಈ ಹೋಮ್ ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂತಹ ಮ್ಯುಸಿಲೇಜ್ ನಿಮ್ಮ ಕರುಳಿಗೆ ನ್ಯಾಚುರಲ್ ಲ್ಯೂಬ್ರಿಕೆಂಟ್ ತರ ಕೆಲಸ ಮಾಡುತ್ತೆ. ಇದರಿಂದ ನಿಮ್ಮ ಬವೆಲ್ ಮೂವ್ಮೆಂಟ್ ಸ್ಮೂತ್ ಆಗಿ ಆಗತ್ತೆ ಮತ್ತು ಮಲ ವಿಸರ್ಜನೆ ಕರೆಕ್ಟ್ ಆಗಿ ಆಗತ್ತೆ. ನಿಮ್ಮ ಕರುಳು ಹೆಲ್ದಿ ಆಗಿದೆ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗಿ ಮಲ ವಿಸರ್ಜನೆ ಕರೆಕ್ಟ್ ಆಗಿ ಆಗ್ತಿದೆ ಅಂದ್ರೆ ದೇಹದಲ್ಲಿ ಟಾಕ್ಸಿನ್ ಬಿಲ್ಡಪ್ ಆಗೋದು ಕಡಿಮೆ ಆಗತ್ತೆ. ಹಾಗಾಗಿ ನಿಮ್ಮ ಸ್ಕಿನ್ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಸ್ಕಿನ್ ಗ್ಲೋ ಆಗಿ ಡಲ್ನೆಸ್ ಕಡಿಮೆ ಆಗತ್ತೆ. ಕೊಲಾಜಿನ್ ಪ್ರೊಡಕ್ಷನ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ವೇಟ್ ಲಾಸ್ ಆಗೋಕೆ ಟ್ರೈ ಮಾಡ್ತಿರೋರು ಈ ಹೋಮ್ ರೆಮಿಡಿಯನ್ನ ಯೂಸ್ ಮಾಡೋದ್ರಿಂದ ತುಂಬಾ ಹೊತ್ತಿನವರೆಗೂ ಹೊಟ್ಟೆ ಫುಲ್ ಆಗಿರುತ್ತೆ, ಬೇಗ ಹಸಿವಾಗಲ್ಲ, ಜೊತೆಗೆ ಇದರಲ್ಲಿ ತುಂಬಾ ಕಡಿಮೆ ಕ್ಯಾಲರಿ ಇರುತ್ತೆ. ಇದನ್ನ ನೀವು ಬೆಳಿಗ್ಗೆನೆ ಕುಡಿದಾಗ ಇಡೀ ದಿನ ಅನಗತ್ಯವಾಗಿ ಹಸಿವಾಗೋದು, ಪದೇ ಪದೇ ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಆಗೋದು ಕಡಿಮೆ ಆಗತ್ತೆ.
ಬೆಂಡೆಕಾಯಿಯಲ್ಲಿ ಇರುವಂತಹ ಫೈಬರ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡಿ ರಕ್ತನಾಳಗಳನ್ನ ಕ್ಲೀನ್ ಮಾಡುತ್ತೆ. ಓವರ್ ಟೈಮ್ ನಿಮ್ಗೆ ಹಾರ್ಟ್ ಡಿಸೀಸ್ ಬರ್ದೇ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಕುದಿದ್ಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನ ಇಮಿಡಿಯೇಟ್ ಆಗಿ ಒಂದು ಲೋಟಕ್ಕೆ ಸೋಸ್ಕೊಂಡು ಬಿಡ್ಬೇಕು. ಯಾಕಂದ್ರೆ ಕೂಲ್ ಆದ್ಮೇಲೆ ಇದನ್ನ ಸೋಸೋಕೆ ಕಷ್ಟ ಆಗತ್ತೆ. ನಂತರ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋಕ್ ಬಿಟ್ಟು ಲೈಟ್ ಆಗಿ ಬೆಚ್ಚಗಿದೆ ಅನ್ನೋವಾಗ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ. ಆರೋಗ್ಯಕ್ಕೆ ಒಳ್ಳೇದು ಅಂತ ತುಂಬಾ ಅತಿಯಾಗಿನೂ ಕುಡಿಯೋಕ್ ಹೋಗ್ಬೇಡಿ. ವಾರದಲ್ಲಿ 2-3 ದಿನ ಕುಡಿದ್ರೆ ಸಾಕು. ನೀವೇನಾದ್ರೂ ಡಯಾಬಿಟಿಸ್ ಮೆಡಿಕೇಶನ್ಸ್ ತಗೊಳ್ತಾನೆ ಇದ್ರಿ ಅಂದ್ರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಮಾನಿಟರ್ ಮಾಡ್ತಾ ಇರಿ. ನಿಮಗೆ ವಿಪರೀತವಾಗಿ ಗ್ಯಾಸ್ಟ್ರೈಟಿಸ್ ಮತ್ತು ಆಸಿಡಿಟಿ ಸಮಸ್ಯೆ ಇದ್ರೆ ಸಾಸಿವೆ ಕಾಳು ಮತ್ತು ಬ್ಲಾಕ್ ಪೆಪ್ಪರ್ ಪೌಡರ್ ಅನ್ನ ಸ್ಕಿಪ್ ಮಾಡಬಹುದು. ನಿಮ್ಗೇನಾದ್ರೂ ಕಿಡ್ನಿ ಸ್ಟೋನ್ ಇದೆ ಅಂದ್ರೆ ಅಥವಾ ನೀವು ಪ್ರೆಗ್ನೆಂಟ್ ವುಮನ್ ಆಗಿದ್ರೆ ಇದನ್ನ ಅವಾಯ್ಡ್ ಮಾಡೋದೇ ಬೆಸ್ಟ್. ಇನ್ನೊಂದೇನಂದ್ರೆ ಇದನ್ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವಾಗ್ಲೂ ಫ್ರೆಶ್ ಆಗಿರುವಂತಹ ಕ್ಲೀನ್ ಆಗಿರುವಂತಹ ಬೆಂಡೆಕಾಯಿಯನ್ನೇ ಯೂಸ್ ಮಾಡಿ. ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.